ಕಾರು ನಂದಲ್ಲ, ಮೋದಿ ಸರ್ ಅವ್ರದ್ದು. ಯಾರು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ನಾನೇ ಕೊಡ್ತೀನಿ, ಬನ್ನಿ ನೋಡ್ತೀನಿ. ಯಾಕಂದ್ರೆ ಇದು ನಿಮ್ಮ ಕನಸು ಅಲ್ಲಿ ಎಲ್ಲ ಸೇರಿದೆ ಇದರಲ್ಲಿ. ನಮ್ಮ ಕನಸು ಮಾತ್ರ ಅಲ್ಲ, ನಿಮ್ಮ ಕನಸು ಸೇರಿದೆ. ಅದರಿಂದ ಇದು ಮೋದಿಕರ ಅವ್ರದ್ದು, ಮೋದಿಕರ ಟೀಮ್ ಅವ್ರದ್ದು. ನಮ್ಮ ಟೀಮ್ ನಮ್ಮೆಲ್ಲರೂ ಒಂದೇ ಟೀಮ್ ಅವ್ರದ್ದು. ಟ್ಯಾಕ್ಸಿಗೂ ಮೋದಿಕರ್. ಓಕೆ, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಓಕೆ, ತುಂಬಾ ಖುಷಿ. ಓಕೆ, ತುಂಬಾ ಖುಷಿ ಆಗುತ್ತೆ. ಖಂಡಿತ ಇವತ್ತಿನ ಯಾವತ್ತೂ ಮರೆಯೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಯಾಕೆ ಎಲ್ಲರೂ ಹೇಳ್ದಂಗೆ ನಾನು 16 ವರ್ಷ ಮುಂಚೆನೇ ಬೆನ್ಸ್ ಕಾರ್ ತಗೋತೀನಿ, ಮೆರೂನ್ ಕಲರ್ ಅಂತ. ನಮ್ಮ ಮನೆಯಲ್ಲಿ ನಮ್ಮ ಹಳೆಬ್ರಿಗೆಲ್ಲ ಗೊತ್ತು, ನಾನು ಫೈಲೆಲ್ಲ ಹಾಕ್ಕೊಂಡಿದ್ದೆ ಆವಾಗ 16 ವರ್ಷ ಮುಂಚೆನೇ. ಆಮೇಲೆ ನಮ್ಮ ಮನೇಲಿ ಇವಾಗಲೂ ನಮ್ಮ ಮನೇಲಿ ಹಾಕಿದ್ದೀನಿ, ಆಫೀಸಲ್ಲಿ ಹಾಕಿದ್ದೀನಿ. 16 ವರ್ಷ ಮುಂಚೆ ನಾನು ಕಾರ್ ತೊಗೊಂಡ್ಬಿಟ್ಟಿದ್ದೆ. ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಇವತ್ತು ಡೆಲಿವರಿ ಮಾಡ್ತಾ ಇದ್ದೀನಿ. ಇದು ಎಲ್ಲರೂ ಹೇಳ್ತಾ ಇದ್ದೀರಾ ನನ್ನ ಕೈಲಿ ಆಗಿದ್ದು ನಿಮ್ಮ ಕೈಲಿ ಆಗಲ್ಲವ ಅಂತ. ಖಂಡಿತ ಎಲ್ಲರ ಕೈಲೂ ಆಗುತ್ತೆ. ಇಲ್ಲಿ ಎಜುಕೇಷನ್ ಬೇಕಾಗಿದ್ದಿಲ್ಲ, ಟ್ಯಾಲೆಂಟ್ ಬೇಕಾಗಿದ್ದಿಲ್ಲ, ನಾಲೆಜ್ ಬೇಕಾಗಿದ್ದಿಲ್ಲ, ಬ್ಯಾಕ್ಗ್ರೌಂಡ್ ಬೇಕಾಗಿದ್ದಿಲ್ಲ, ಅಂದ ಚಂದ ಏನೂ ಬೇಕಾಗಿದ್ದಿಲ್ಲ. ಒಂದೇ ಒಂದು ಬೇಕಾದ್ರೆ ಏನಪ್ಪ ಅಂದರೆ ಬಿಗ್ ಡ್ರೀಮ್ ಇರಬೇಕು. ಬಿಗ್ ಡ್ರೀಮ್ ಇದ್ರೆ ಮಾತ್ರ ಯಾರು ಬೇಕಾದ್ರೆ ಸಾಧನೆ ಮಾಡ್ಬೋದು. ಯಾಕೆಂದರೆ ಇವತ್ತು ಮೋದಿ ಕೇರ್ ಅಷ್ಟು ಪವರ್ ಇದೆ. ಬಟ್ ಮೋದಿ ಕೇರ್ನ ಹುಟ್ಟಾಕಿರೋರು ಸಮೀರ್ ಸಾರ್ಗೆ ಅಷ್ಟು ಪವರ್ ಇದೆ. ಅಷ್ಟೊಂದು ಪವರಿಂದ ಇವತ್ತು ಮೋದಿ ಕೇರ್ 28 ವರ್ಷ ಒಳ್ಳೆ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಯ್ತಾ ಇದೆ. ನಾವು ಬಂದುವಾಗ 24 ವರ್ಷ ಮುಂಚೆ ಬಂದುವಾಗ ಐಟಮ್ ಜಾಸ್ತಿ ಇರಲಿಲ್ಲ. MG ರೋಡ್ಗೆ ಬರಬೇಕಾಯಿತು. ನಾನು ಹಿಂಗೇ ಬರ್ತಾ ಇದ್ದೆ, ನಂದು ಛಾತಕ್ ಗಾಡಿಯಲ್ಲಿ ಹಿಂಗೇ ಬರುವಾಗ ಇದನ್ನೆಲ್ಲ ನೋಡಿ ಬೆನ್ಸು ಅಂತ ಬಂತು ನನಗೆ ಮೈಂಡಲ್ಲಿ. ಆವತ್ತು ಫಿಕ್ಸ್ ಮಾಡಿರೋದು ಇವತ್ತು ಓಪನ್ ಆಯ್ತಾ ಇದೆ. ಖಂಡಿತ ಮೈಂಡ್ ಸೆಟ್ ಮಾಡಿದ್ರೆ ಏನು ಬೇಕಾಗುತ್ತೆ ಅಂತ ಎಕ್ಸಾಂಪಲ್ ಸಮೀರ್ ಸರ್ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಕಾರ್ ಅಕ್ಟೋಬರ್ ತಿಂಗಳಲ್ಲೇ 5 ಪೂಜೆ ಆದ್ಮೇಲೆ ರಿಲೀಸ್ ಮಾಡಬೇಕಂತ ಮೈಂಡ್ ಸೆಟ್ ಮಾಡ್ಕೊಂಡಿದೆ. ಯಾವಾಗ ಸಮೀರ್ ಸರ್ ಬರ್ತಾರೆ 10ನೇ ತಾರೀಕು ಅಂತ ಗೊತ್ತಾಯಿತು. ಸಮೀರ್ ಸರ್ ಕೈಯಲ್ಲೇ ಕೀ ತೊಗೊಬೇಕು, ಅವ್ರ ಕೈಯಲ್ಲೇ ಟೇಪ್ ಕಟ್ ಮಾಡಿಸ್ಬೇಕಂತ ಮೈಂಡ್ ಸೆಟ್ ಮಾಡಿದೆ. ರಿಕ್ವೆಸ್ಟ್ ಮಾಡಿಕೊಂಡೆ ಶೋರೂಮ್ ಹತ್ರ, ಇಲ್ಲ ಸರ್ ಕಾರ್ ರಿಜಿಸ್ಟರ್ ಆಗುತ್ತಾಗ ನಾವು ಆಚೆ ಕಾರ್ ಕಳ್ಸೋಕ್ಕಾಗಲ್ಲ ಅಂದ್ಬಿಟ್ರು. ಇಲ್ಲ ಸರ್ ಒಂದು ಅರ್ಧ ಗಂಟೆ ಬನ್ನಿ, ನಮ್ಮ MD ಬರ್ತಾರೆ, ಟಾಟಾ ಬಿರ್ಲಾ ಥರ ಅವರು ದೊಡ್ಡ ಒಂದು ಕಂಪನಿ ಓನರು, 300 ಜನ ಬರ್ತಾರೆ. ಅವ್ರ ಮುಂದೆ ನಾನು ಕೀ ತಗೊಬೇಕಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಅದು ನಮ್ಮ ಸರ್ ಇಲ್ಲೇ ಇದ್ದಾರೆ. ಇಲ್ಲ ಸರ್ ಕಾರ್ ರಿಜಿಸ್ಟ್ರೇಷನ್ ಆಗುತ್ತಾಗ ನಾವು ಕಳ್ಸೋಕ್ಕಾಗಲ್ಲ ಅಂದ್ಬಿಟ್ರು ಸಾರು. ಆಮೇಲೆ ಸರ್ ಚೆಕ್ ಮಾಡ್ಕೊಳ್ಬೇಕಾದ್ರೆ ಎತ್ಕೊಂಬನ್ನಿ ಚಾರ್ಜ್ ಕೊಡ್ತೀನಿ ಅಂದೆ, ಅದಕ್ಕೂ ಒಪ್ಕೊಂಡ್ರು. ಆಮೇಲೆ 11:15 ಮೇಲೆ ಅಲ್ಲಿಂದ ವಾಪಸ್ ಬರ್ಬೇಕು ಸರ್, ನಮ್ಗೆ ಅಲೋಡ್ ಇಲ್ಲ ಅಂತ ಸಾರಿ ಹೇಳ್ಬಿಟ್ರು. ಲಾಸ್ಟ್ ಎಷ್ಟೋ ಮೈಂಡ್ ಸೆಟ್ ಮಾಡಿದೆ, ಹೆಂಗನ ಮಾಡಿ ಕಾರು ಬರುತ್ತೆ, ನನ್ನ ಕಾರು ಬರುತ್ತೆ, ನಮ್ಮ MD ಥರ ನಾನು ಫ್ರೀ ತೊಗೊಂತ ಮೈಂಡ್ ಸೆಟ್ ರಾತ್ರಿ ನಿದ್ದೆ ಮಾಡಿಲ್ಲ. ಆಮೇಲೆ ಸಾರ್ 11:15 ನನಗೆ ಪರ್ಮಿಷನ್ ಕೊಟ್ಟರು. ಸರ್ ನಿಮ್ಮ ಕಾರು ಬರೋಕ್ಕಾಗಲ್ಲ, ನಿಮ್ಮ ಕಾರು ಬರಲೇ ಬೇರೆ ಕಾರು ತೊಗೊಂಬರೋಕ್ಕಾಗುತ್ತಾ ಅಂತ ಸಾಯಿ ಅಸ್ನ ಮಾಡಿ ಸಾಯಿ ಅಂದ್ಬಿಟ್ಟು ಆಮೇಲೆ ಆ ಕಾರ್ ತಗೊಂಬಂದರು. ತುಂಬ ಖುಷಿ, ಯಾವತ್ತೂ ಮರೆಯೋಕ್ಕಾಗಲ್ಲ ನಾನು. ಯಾಕಂದರೆ ಎಲ್ಲರೂ ಹೇಳಿದ್ದೀರಾ, ಎಲ್ಲ ವೆಜ್ಜೂರಿಕರ್ ಎಲ್ಲರೂ ತೊಗೊಂಡಿದ್ದೀರಾ, ಆದರೆ ಸಮೀರ್ ಸರ್ ಕೈಲಿ ಯಾರನ್ನ ತೊಗೊಂಡಿದ್ದೀರಾ? ಇಲ್ಲವಲ್ಲ. ನನ್ನ ಮೈಂಡ್ ಸೆಟ್ ಮಾಡಿದೆ, ಅವ್ರ ಕೈಯಲ್ಲಿ ತಗೊಂಡೆ. ಆಮೇಲೆ 5ನೇ ತಾರೀಕು ನಾನು ಒಳ್ಳೆ ನನಗೆ ಲಕ್ಕಿ ನಂಬರು, ಲಕ್ಕಿ ಡೇ ಅಂತ 500 ಹೇಳ್ಬಿಟ್ರು. ಸರ್ ಇವತ್ತು ಸೂಪರ್ ಆಗಿದೆ, ಇವತ್ತು ಆಗಬೇಕಂತ. ಒಂದು ಕಡೆ ನನಗೆ ಕಂಪನಿಯವರು ಅಮೌಂಟ್ ಕಳಿಸಿಲ್ಲ, ಒಂದು ಕಡೆ ಬ್ಯಾಂಕ್ನವರು ಅದು ಬೇಕು ಇದು ಬೇಕಂತ 28. ಒಂದು ಕಡೆ ಇವರು ನಮ್ಮ ಸರ್ ಅದು ಬೇಕು ಇದು ಬೇಕು, ನಮ್ಮ ರೆಸಿಪ್ಟ್ ಬೇಕು, ಅದು ಇಲ್ಲಾಂದ್ರೆ ಆಗೋದೇ ಇಲ್ಲ ಅಂತ. ನಿನ್ನೆ ಸಾಯಂಕಾಲ ತನಕ ಕನ್ಫರ್ಮ್ ಆಗಿಲ್ಲ, ನಿನ್ನೆ ಎಲ್ಲ ಆಗೋಯ್ತು. ಊಟಿಯ ನಂಬರ್ ಕಳಿಸ್ತಾ ಇಲ್ಲ ಸರ್. ಇವ್ರು ಹೇಳಿ ಸರ್ ಆ ನಂಬರ್ ಬಂದರೆ ನಮಗೆ ಆಗುತ್ತೆ, ನಾಳೆ ನಮಗೆ ಕಾರ್ ಕಳ್ಸೋಕ್ಕಾಗುತ್ತೆ. ಮೈಂಡ್ ಸೆಟ್ ಮಾಡಿದೆ. ನಿನ್ನೆ 2 ಗಂಟೆಗೆ ಹೋಗಿ ಬ್ಯಾಂಕಲ್ಲಿ ಕೂತ್ಕೊಂಡೆ, ಅಲ್ಲೇ ಆಯಿತು. ಅಲ್ಲಿಂದ ಯಾಕೆ ಸ್ವಲ್ಪ ರಿಲೀಸ್ ಆಗಬೇಕು ಅಮೌಂಟು. ಮತ್ತು ಮೊನ್ನೆ ಆಫೀಸಲ್ಲಿ 2 ಗಂಟೆಗೆ ಕೂತ್ಕೊಂಡು ಕಂಟ್ರೋಲ್ ಮೇಲೆ ಹೇಳ್ಬಿಟ್ಟೆ, ಮೇಡಮ್ ಇವತ್ತು ನನಗೆ ಊಟಿಯ ನಂಬರ್ ಬೇಕು, ನನ್ನ ನಂಬರ್ ಕೊಟ್ಬಿಟ್ಟು ನೀವು ಮನೆಗೆ ಹೋಗ್ಬೇಕಂತೆ. ಇಲ್ಲ ಮನೆಗೆ ಅವ್ರು 2 ಗಂಟೆ ಫೋನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಒಬ್ಬರು ಲೇಡಿ ಮಾತಾಡಿ ಇಂಗ್ಲೀಷಲ್ಲಿ ಮಾತಾಡಿದ್ರು, ಸಾರಿ ಸರ್ ಇಲ್ಲಿ ಯಾರು ಇಲ್ಲೇ ಇಲ್ಲ,
5 ದಿನ ರಜಾ ಆಗೋಗ್ಬಿಟ್ಟಿತ್ತು. ಎಲ್ಲ ಫಾರಿನ್ ಟ್ರಿಪ್ ಹೋಗಿದ್ದಾರೆ, ಸೈನ್ ಮಾಡೋರು ಯಾರಿಲ್ಲ ಸರ್. ಸಾರಿ ಕೇಳ್ಕೊಂಡು ನಾನು ಅಂದೆ, ಸಾರಿ ಮೇಡಮ್ ಹೇಗೆ ಕೇಳ್ತೀರಾ? ಅಂದರೆ ಲೋನ್ 20 ಲಕ್ಷ ಲೋನ್ ಅಪ್ಲೈ ಮಾಡಿದ್ದೀನಿ, 1 ವಾರಕ್ಕೆ ಸಾಕು ಮಾಡಿದ್ರು. ನೀವು ನನಗೆ ಅಮೌಂಟ್ ತೊಗೊಂಡು ಯಾಕೆ ನೀವು ಇಷ್ಟು ಲೇಟ್ ಮಾಡಿದ್ರೆ ಅಂತ ಅವಾಜ್ ಹಾಕಿದ್ದಾರೆ. ಸ್ವಲ್ಪ ಹಿಂದಿಲೇ ಮಾತಾಡಿದೆ, ಸಾರಿ ಅಂದರು. ಇಲ್ಲ ಇವತ್ತು ನನಗೆ ಬೇಕೇ ಬೇಕಂತ ಕೂತ್ಕೊಂಡೆ. ರಾತ್ರಿ 10 ಗಂಟೆಗೆ ನನಗೆ ಊಟಿಯ ನಂಬರು ಅವರು ಕಳಿಸ್ಕೊಟ್ಟು, 10 ಗಂಟೆ ಆಮೇಲೆ ಅವ್ರಿಗೆ ಕಳಿಸ್ದೆ. ಆ ರೀತಿ ಮೈಂಡ್ ಸೆಟ್ 5ನೇ ತಾರೀಕೆ ಬೇಕು ಅಷ್ಟೇ. ಅದೇನಾಗುತ್ತೋ ಗೊತ್ತಿಲ್ಲ ಸರ್. ನೀವು ತೋರಿಸ್ ಮಾಡಿ ಸರ್, ನಾಳೆ ಬೇಕೇ ಬೇಕು ಸರ್, ನೀವು ಊಟಿಯ ನಂಬರ್ ಕೊಡಿ ಸರ್, ಎಲ್ಲ ಮಾಡ್ಕೊಳ್ತೀವಿ, ನೀವು ಇಲ್ಲದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಇವರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಎಲ್ಲ ನಿಮ್ಮ ಮೈಂಡ್ ಸೆಟ್ ನನ್ನ ಮೈಂಡ್ ಸೆಟ್ಟು ಇಡೀ ಹೇಳ್ತೀವಲ್ಲ, ನಾವು ಮೈಂಡ್ ಸೆಟ್ ಮಾಡಿದ್ರೆ ಇಡೀ ಬ್ರಹ್ಮಾಂಡ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲಿ ಸಪೋರ್ಟ್ ಆಯಿತು, ಎಲ್ಲ ಆಯಿತು. ಇವರು ತುಂಬ ಖುಷಿ ಸರ್. ಥ್ಯಾಂಕ್ ಯು ಸರ್. ನವೀನ್ ಸರ್ಗೆ ತುಂಬ ಇಷ್ಟಪಟ್ಟಿದ್ದಾರೆ ನಮಗೆ ಸರ್, ತುಂಬ ಹೆಲ್ಪ್ ಮಾಡಿದ್ದೀರ ಸರ್. ತುಂಬ ಒಂದು ಮಾತು Sir, congratulations.